ಗೆಳೆಯರೆ, ಬೆಳಿಗ್ಗೆ ಆಗಿದೆ ನೋಡಿ, ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ತಿದ್ದಾರೆ. ಆದರೆ ಇನ್ನು ನಮ್ಮ ಹುಡುಗಂಗೆ ಮಾತ್ರ ಎದ್ದೇಳೋ ಹೊತ್ತಾಗಲಿಲ್ಲ. ನೀಟಾಗಿ ಅಟ್ಟಿ ಇಟ್ಟಿರೋ ಪುಸ್ತಕಗಳನ್ನೆಲ್ಲ ನೋಡಿದರೆ ಇವನನ್ನು ಟಾಪರ್ ಅಂತ ಎಲ್ಲ ಕನ್ಫ್ಯೂಸ್ ಆಗಿಬಿಡಿ. ಅದು ಇಡೀ ವರ್ಷ ಹಾಗೆ ಬಿದ್ದಿರುತ್ತೆ. ಅಭಿ ಕಾಲೇಜಿಗೆ ಬರಲ್ಲ, ಅಟೆಂಡೆನ್ಸ್ ಆಗೋದಲ್ಲ. 78% ಉಂಟು ಮಗ ಅಟೆಂಡೆನ್ಸ್. ಇಲ್ಲಿ ಇಲ್ಲಿ ಸ್ವಲ್ಪ ಈ ಕಡೆ. ಹಾಂ, ಕರೆಕ್ಟ್. ನಾನೇ ಶಾಕ್ ಆಗೋದೇನೂ ಬೇಡ, ನಾನು ಇಲ್ಲೇ ಇರೋದು. ಆದರೆ ಇವನಿಗೆ ಮಾತ್ರ ನೆನಪಾಗೋದು ಎಕ್ಸಾಮ್ ದಿನ ಅಷ್ಟೇ. ಇವ್ರು ರಾತ್ರಿ ಎಲ್ಲ ಏನೂ ಕಿದ್ದಬಾಕಿರಲ್ಲ, ಊರುದ್ಧಾರ ಮಾಡೋ ಹರಟೆ ಹೊಡಿತವೆ. ದೋಸ್ತ, ಈ ಇಂಜಿನಿಯರಿಂಗ್ ನಮ್ಮ ಹತ್ರ ಆಗೋ ಕೆಲಸ ಅನಿಸ್ತದೆ. ನಾವು ಸ್ಟಾರ್ಟಪ್ ಗಿಟ್ಟಕೊಂಡು ಹಿಡಿಬೇಕು ನೋಡು. ನಿನ್ನ ಹತ್ರ ಅದಾದ್ರ ಐಡಿಯಾ ಇದೆಯಾ? ದೇವರನ್ನ ಎಂಥದಿಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ಆದ್ರೆ ಇದು ಟ್ರಾವೆಲ್ ಎಲ್ಲ ಇದೆಯಲ್ಲ, ಬೇರೆ ಪ್ಲೇಸ್ ಕರ್ಕೊಂಡು ಹೋಗೋದು, ನಾವು ಸೀದಾ ಅದೇ ತರ ಬೇರೆ ಪ್ಲಾನ್ ಅಡಿಗೆ ಕರ್ಕೊಂಡು ಹೋಗೋಣ ಅನ್ನೊಂದು ಐಡಿಯಾ ಇದೆ. ಡೈರೆಕ್ಟ್ ಇಂಟರ್ನ್ಯಾಷನಲ್ ಒಂದು ಡೈರೆಕ್ಟ್ ಲಾಟ್ ಮಸ್ಕೆ ಕಾಂಪಿಟೇಷನ್. ಇದು ನೆಕ್ಸ್ಟ್ ನಿಮ್ದು ಬ್ಯಾಕ್ಲಾಗ್ ಕ್ಲಿಯರ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ ಈ ಸ್ಟಾರ್ಟ್ಅಪ್ ಅದು ಯೂಸ್. ಏ ಅಭಿ, ಓ ಎಂತ ಮಾಡ್ತಿದ್ಯಾ? ಎಂತೆಲ್ಲ ಸುಮ್ಮನೆ ಪ್ರಾಜೆಕ್ಟ್ ಮಾಡಿ ಮುಗಿಸ್ಬಿಡೋ ನೋಡಿ ಈಗಲೇ. ಅವಾಗ ಸಬ್ಮಿಷನ್. ಒಂದು ವಾರ ಉಂಟು. ಒಂದು ವಾರ ಎಲ್ಲ ನೋಡುವ. ಮತ್ತೆ ಈಗೇನ್ ಮಾಡ್ತಿದ್ದೆ? ಏನ್ ಮಾಡುವ? ಟೀ ಬಿಡಕ್ಕೆ ಹೋಗೋಣ. ಹೋಗೋಣ. ಫೋನ್ ಮಾಡ್ಲಿ? ಮಾಡು. ಹುಡುಗರಿಗೆಲ್ಲ ಫೋನ್ ಮಾಡ್ತೀನಿ. ಮಾಡು. ಹಲೋ, ಏ ಟೀ ಕುಡಿಗೆ ಹೋಗುವ ಬರ್ರಿ. ಸರಿ. ಹೊರಟೆ. വിയർപ്പ് തുന്നിയിട്ട കുപ്പായം, അതിൽ നിറങ്ങൾ മങ്ങുകില്ല കട്ടായം. കിനാവ് കൊണ്ട് കെട്ടും കൊട്ടാരം, അതിൽ മന്ത്രി നമ്മൾ തന്നെ രാജാവും. ചെറിയ ഭൂമിയല്ല വിധിച്ചത് നമുക്ക്, ഉച്ചിക്കിറുക്കിൽ നീ ഉയരത്തിൽ പറക്ക്. ചെറി പൂത്താലും താമര കണക്ക്, ചോറ് പോരെ മണ്ണിൽ ജീവിക്കാൻ നമുക്ക്. കഥയൊന്നും അറിയട്ടെ. ಆಯ್ತಾ ಪ್ರಾಜೆಕ್ಟ್? ಬೆಳಗ್ಗೆ ಮಾಡ್ತಿದ್ವಿ ನಾವು, ಇನ್ನೂ ಮುಗಿಲಿಲ್ಲ. ಎಷ್ಟು ಕಷ್ಟ ಇದೆ ಗೊತ್ತಾ? ಪ್ರಾಜೆಕ್ಟ್ ಆಯ್ತು ನೋಡಿ. Guys, are you guys done with your mini project and report? Dude, I went 5 times to ma'am. She told for a single letter it should be caps. I went 5 times and took 5 times Xerox. Submission ಆಗುತ್ತಾ ಇವತ್ತು? ಇವಾಗ ಆಗೋಲ್ಲ, ಊರಿಗೆ ಹೋಗುದೆ. ಹೋಗೋದೇ ಊರಿಗೆ? ಊರಿಗೆ ಹೋಗುದೆ. ಏನಾಯ್ತು? It is basically about development and management. What is our script? Scripting JavaScript is scripting language with script JavaScript. Honestly, tell me, did you write this code? Yes. Who has comments in the code? Enough. Don't play games with me. I will take marks. Now get lost. Keep it up. ಆದಿತ್ಯ ಏನ್ ಮಾಡ್ತಿದ್ದೆ?
ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. Love harder until your heart rips apart or don't. ಏ ಎಲ್ಲ ಬಂದ್ರು ಅಭಿದು ಡೈರಿ ಸಿಕ್ಕಿದೆ. ಸಿಕ್ತಾ ತೋರ್ಸಿ, ಓಪನ್ ಮಾಡು. ಇವೆಲ್ಲ ಸ್ಟಾರ್ಟ್ ಮಾಡ. Sometimes I hope it never happens, but Who can stop the time? ನನ್ನ ಗರ್ಲ್ಫ್ರೆಂಡು ಒಬ್ಬಳೇ ಬರೋಕ್ಕಾಗಲ್ಲ. ಸೊ ಅದಕ್ಕೆ ನಾನೇನು ಮಾಡಲಿ? ಮತ್ತೆ ನನ್ನ ಫ್ರೆಂಡಾ ಅವಳು ಫ್ರೆಂಡ್ ಜೊತೆ ಬರ್ತಾಳೆ, ನಾವಿಬ್ರು ಒಟ್ಟಿಗೆ ಹೋಗೋಣ. ಸೊ ಯಾರಿಗೂ ಡೌಟ್ ಬರಲ್ಲ. ಇಲ್ಲ ಸರಿ ನಾನು ಬರ್ತೀನಿ, ಹಾಗೇನಿಲ್ಲ, ಹೋಗೋಣ ಬಾ, ಇರಲಿ ಬಾ. That evening, first time when I saw her, at that moment I fell harder for those eyes. ದಿನ ಕರ್ಕೊಂಬರೋದು ಲೇಟೇ ಸ್ವಲ್ಪ. ಹಾಯ್. ಹಾಯ್. ಏನು ಹೆಸರು ನಿಮ್ಮದು? ಅಭಿ. ನಿಮ್ಮ ಹೆಸರು? ಅದಿತಿ. ಯಾವ ಊರು? ನಾನು ಇದೇ ಊರು. ನೀನು? ನಮ್ಮದು ಇದೇ ಊರು. ಮನೆಯಲ್ಲಿ? ಇಲ್ಲೇ. ಅಪ್ಪ ಅಮ್ಮ? ಅಪ್ಪ ಅಮ್ಮ ಎಸ್ಟೇಟಲ್ಲಿ ಇರ್ತಾರೆ. ಸೊ ನಂಗೆ ಬೋರ್ ಆಗುತ್ತೆ ಅಂತ ನಾ ಇದ್ದೀವಿ. ಬೋರಿಂಗ್. ನಾವಿದ್ದೀವಿ. ಸ್ಪಾಟಿಗೆ ಬರ್ತೀವಿ ನಾಳೆ. ಅನ್ನಾಗ ಬಂದರೆ ನಾನು ಬರ್ತೀನಿ, ಹಾಗೆಲ್ಲ ಬರೋಕ್ಕಾಗಲ್ಲ. ಹಾಯ್. We met daily. I used to get very happy. When I used to just hear her voice, my heart would jump out of joy. I fell for her every time when I saw her. As days went on, I became very close to her, as if I'm an addict. I couldn't stop thinking about her at any moment of time. My heartbeat always rose when I just saw her. ಹಾಯ್. ಅದಿತಿ ಬರ್ಲಿಲ್ಲ? ನಿಂಗೆ ವಿಷಯ ಗೊತ್ತಾಗ್ಲಿಲ್ವಾ? ಅವಳ ಅಪ್ಪ ಅಮ್ಮ ಅವಳನ್ನ ಎಸ್ಟೇಟಿಗೆ ಕರ್ಕೊಂಡೋದ್ರು. ಏನು ಸೀರಿಯಸ್ ಆಗಿ ತಗೊಳ್ತಿದ್ಯಾ ಅದಿತಿಯನ್ನ? ಆ ರೀತಿ ಎಲ್ಲ ಇಲ್ಲ. ಆ್ಯಕ್ಚುಲಿ ಎಂತ ಗೊತ್ತಿಲ್ಲ, ಪಾಸ್ಟಲ್ಲಿ ಅದಿತಿಗೆ ಒಂದು ರಿಲೇಷನ್ಶಿಪ್ ಇತ್ತು, ಬಟ್ ಅವಳು ಅದನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿದ್ರು. ಇದೇ ಮಗ ಅವನೇ ಕಿಸಿಂಗ್ ಫೋಟೋ. ಸೀರಿಯಸ್ ಆಗಿ ತಗೋಬೇಡ, ಸೊ ನೀನಿಲ್ಲ. ಸೀರಿಯಸ್ ಅಂತಿಲ್ಲ ಮಗ. ಬಾ. ಗರ್ಲ್ ಫ್ರೆಂಡ ಬಿಡೋದಿಲ್ಲ. ಹಲೋ. ಹಲೋ. ಆಯ್ತು, ಓದಿ ಎಕ್ಸಾಮ್ಗೆ. ಓದ್ತಾ ಇದ್ದೆ. ಒಂದೇ ಸೆಂಟರ್ ನಾಳೆ ಎಕ್ಸಾಮ್ಗೆ. ಮೀಟ್ ಆಗೋಣ. 6 months ಆಯಿತು ಮೀಟ್ ಆಗಿ. ಒಂದೇ ಸೆಂಟರ್ ಹೌದು, ಆದರೆ ಅಣ್ಣ ಇರ್ತಾರೆ, ಸಿಗೋಕ್ಕಾಗಲ್ಲ ಏನು. ಹೌದಾ, ಸರಿ. ನೋಡೋಣ ಬಿಡು, ನೀ ಎಕ್ಸಾಮ್ಗೆ ಓದ್ಕೋ ಈಗ. ನೀನು ಓದ್ಕೋ. ಆಲ್ ದ ಬೆಸ್ಟ್ ಆಯಿತಾ? ಆಲ್ ದ ಬೆಸ್ಟ್. ಬಾಯ್.
ಟೈಮ್ ಹೋಗ್ತಾ ಹೋಗ್ತಾ ಎಲ್ಲ ಚೇಂಜ್ ಆಯಿತು. ಅವಳ ಕಾಲೇಜ್ ದೂರಿಗೆ ಅಲಾಟ್ ಆಯಿತು, ಫ್ರೆಂಡ್ ಸರ್ಕಲ್ ಚೇಂಜ್ ಆದರು, ನನ್ನ ಜೊತೆ ಮಾತು ಕಮ್ಮಿ ಆಯಿತು. ಆದರೆ ನಾನು ಯಾವತ್ತೂ ಮಾತಾಡೋದು ಬಿಡಲಿಲ್ಲ. ಹಲೋ ಹಲೋ, ಏನು ಮಾಡ್ತಿದ್ಯಾ? ಏನಿಲ್ಲ, ಸುಮ್ಮನೆ ಕೂತಿದ್ದೆ. ಮನೆಗೆ ಹೆಂಗೆ ಹೋದೆ? ಆ್ಯಕ್ಚುಲಿ ನನ್ನ ಸೀನಿಯರ್ ನನ್ನ ಇವತ್ತು ಡ್ರಾಪ್ ಮಾಡ್ದ. ಏನು ಸೀನಿಯರ್ ಡ್ರಾಪ್ ಮಾಡಿದ್ರ? ಸರಿ ಇಲ್ಲ ಅವರೆಲ್ಲ. ನಾನು ಅವ್ರ ಹತ್ರ ಮಾತಾಡಿದಾಗೆ ಗೊತ್ತಾಯ್ತು ನನಗೆ. ಏನು? ವಾಟ್? ನಿನಗೆ ಯಾರು ಹೇಳಿದ್ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ? ಅಲ್ಲ, ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ. ನೀನು ತಲೆಗೆಲ್ಲ ಕೆಟ್ಟೋಗಿದ್ಯಾ ಏನು? ನೀನಿಷ್ಟು ಚೀಪ್ ಸೆಲ್ಫಿಶ್ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೋ. ಅಲ್ಲ, ಯಾರಿಗೆ ಬೇಕು ನೀನು ಎಕ್ಸ್ಪ್ಲನೇಷನ್ಸ್? ಬೇಕಾಗಿಲ್ಲ ನಂಗೆ ನೀನು ಎಕ್ಸ್ಪ್ಲನೇಷನ್. ಅಲ್ಲ, ನಿನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಅವ್ರಿಗೆ ಕಾಲ್ ಮಾಡಿದ್ದೆ ನಾನು, ನೀನು ಅವ್ರ ಜೊತೆ ಇರ್ತೀಯ ಅಂತ. ಅವಲೇ ಅವ್ರ ಹತ್ರ ನಾನು ಮಾತಾಡಿದ್ದೆ. ಹಂಗಂತ ನೀ ಮಾತಾಡ್ಬಿಡೋದು ಅವ್ರ ಜೊತೆಗೆ? ಬೇಡ, ನಂಗೆ ಬೇಡ ನಿನ್ ಜೊತೆ ಮಾತಾಡಕ್ಕೆ. ಇನ್ ಮುಂದೆ ನಂಗೆ ಕಾಲ್ ಮಾಡ್ಬೇಡ, ನಂಗೆ ಮೆಸೇಜ್ ಮಾಡ್ಬೇಡ. ಹಲೋ, Smoking and drinking comes with a caution. The only thing which doesn't comes with a caution is addiction to a person. In a friendship or a relationship, you should always kill the ego or it will kill your relationship. ಇವಾಗ ನಂಗೆ ಏನಾಗ್ತಿದೆ ನನಗೆ ಗೊತ್ತಾಗ್ತಿಲ್ಲ. ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ರೋಡಲ್ಲಿ ಓಡಾಡ್ತಿರ್ತೀನಿ, ಅವಳ ನೆನಪು ಯಾವಾಗಲೂ ಕಾಡ್ತಿರುತ್ತೆ. ಏನು ಮಾಡ್ತಿದ್ದೀರಾ? ಡೈಲಿ ಓದ್ತಿದ್ರಿ? ನಿಂದೆ ಡೈಲಿ ಓದ್ತಿದ್ರ ಅಭಿ? ಏನೋ ಅಭಿ ಇದೆಲ್ಲ ಅದೆಲ್ಲ ಏನಿಲ್ಲ ಮಗ. ಯಾರ ಹುಡುಗಿ ಅಭಿ? ಹುಡುಗಿಯಲ್ಲಿ ಏನಿಲ್ಲ. ಇನ್ನು ಎಷ್ಟು ದಿನ ಅಂತ ಅದೇ ಇದರಲ್ಲಿ ಇರ್ತೀಯ, ಲೈಫಲ್ಲಿ ಮೂವ್ ಆನ್ ಆಗು. ಮೂವನ್ ಆಗಕ್ಕೂ ಆಗಲ್ಲ ಮಗ. ಅವಳ ಜಾಗದಲ್ಲಿ ಇನ್ನೊಬ್ಬರು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಸರಿ ಅಭಿ, ಬರ್ತೀರಿ? ಸರಿ, ಇಷ್ಟು ಬೇಗ ಹೋಗ್ತೀರಾ? ಟೈಮ್ ಆಯ್ತಾ? ಲೇಟ್ ಆಯ್ತು ಈಗಲೇ. ಬರ್ತೀರಿ ಬಾಯ್. No one cares whether I'm happy or sad, but only one woman can find it out through my voice, and that woman is... ಹಲೋ, ಊಟ ಆಯ್ತಮ್ಮ? ನಾನು ಒಳ್ಳೆ ಸ್ಟೂಡೆಂಟು ಆಗಲಿಲ್ಲ, ಒಳ್ಳೆ ಲವರು ಆಗಲಿಲ್ಲ. ಅಟ್ ಲಾಸ್ಟ್ ಒಂದು ಒಳ್ಳೆ ಮಗ ಆದರೂ ಆಗಬೇಕು. ಹಾಗೇ ಆಗ್ತೀನಿ. I miss you always. I'm at the same point where it all started. It's been 5 years. I was waiting and I will always be waiting only for you. ಈ ಪ್ರೀತಿ ಪ್ರೇಮ ಅಂದ್ರೇ ಹೀಗೆ. ಕೆಲವರು ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ಸಿಗಲ್ಲ, ಕೆಲವರು ಏನು ಮಾಡದಿದ್ದರೂ ಅವ್ರಿಗೆ ಸಿಕ್ಬಿಡುತ್ತೆ. ಇನ್ನು ಕೆಲವರು ಹಿಂದಕ್ಕೂ ಬರಲಿಕ್ಕಾಗದೆ ಮುಂದಕ್ಕೂ ಹೋಗ್ಲಿಕ್ಕಾಗದೆ ಪೇಚಾಡ್ತಿರ್ತಾರೆ. ಅಂಥವರೆಲ್ಲ ಯಾವತ್ತೋ ಒಂದಿನ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭರವಸೆಯೊಟ್ಟಿಗೆ ಕಾಯ್ತಾ ಇರ್ತಾರೆ. ದ್ಯಾಟ್ಸ್ ಲವ್, ದಿ ಆರ್ಟ್ ಆಫ್ ವೇಟಿಂಗ್.